ಮುಂದಿನ ಸ್ಟೋರಿನ ನಾವು ಗಮನಿಸೋದಾದ್ರೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ರವಿಕುಮಾರ್ಗೆ ಕಿರಿಕ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ಅನ್ನು ಬಂಧಿಸಲಾಗಿದೆ. ಕಾರ್ ಸೈಟ್ ಕೊಡೋ ವಿಚಾರವಾಗಿ ಅಶ್ಲೀಲವಾಗಿ ಒಬ್ಬ ವ್ಯಕ್ತಿ ಬೆರಳು ತೋರಿಸಿದ್ದಾನೆ. ಬೆಂಗಳೂರಿನ ಗೋಪಾಲನ್ ಮಾಲ್ನಲ್ಲಿ ನಿನ್ನೆ ಸಂಜೆ ಆದಂತಹ ಘಟನೆ ಇದು. ಮೊಬೈಲ್ನಲ್ಲಿ ಸೆರೆ ಹಿಡಿದು ಎಕ್ಸ್ನಲ್ಲಿ ಅಕ್ಷತಾ ಅವರು ಪೋಸ್ಟ್ ಮಾಡಿದ್ರು. ಎಷ್ಟು ಅಶ್ಲೀಲವಾಗಿ ಈತ ಸಾರ್ವಜನಿಕವಾಗಿ ವರ್ತಿಸಿದ ನೋಡಿ ಅಂತ ಹೇಳಿ. ಹಾಗೆ ವರ್ತಿಸಿದಂತಹ ವ್ಯಕ್ತಿ ಹೆಸರು ಹರ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಚಾಮರಾಜಪೇಟೆ ಪೊಲೀಸರು ಹರ್ಷನನ್ನ ಅರೆಸ್ಟ್ ಮಾಡಿದ್ದಾರೆ. ಠಾಣೆಗೆ ಬರುವಂತೆ ಪೊಲೀಸರು ಹೇಳಿದ್ದಾರೆ. ಹೋಗ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಅಕ್ಷತಾ ರವಿಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ರವಿಕುಮಾರ್ ಜೊತೆಗೆ ಒಬ್ಬ ವ್ಯಕ್ತಿ ಕಿರಿಕ್ ಮಾಡ್ಕೊಳ್ತಾನೆ. ಫಸ್ಟ್ ಆಫ್ ಆಲ್ ಆತ ಗಾಡಿ ಓಡಿಸ್ಬೇಕಾದ್ರೆ ಸರಿಯಾಗಿ ಓಡಿಸ್ತಾ ಇರಲ್ಲ. ಇದನ್ನ ಪ್ರಶ್ನೆ ಮಾಡಿದಂತಹ ಅಕ್ಷತಾ ಅವರ ಕಡೆಗೆ ಅಶ್ಲೀಲವಾಗಿ ಬೆರಳು ತೋರಿಸಿ ಆತ ಮುಂದಕ್ಕೆ ಸಾಕ್ತಾನೆ. ಸೊ ಇದನ್ನ ವಿಡಿಯೋ ಮಾಡ್ಕೊಂಡಂತಹ ಅಕ್ಷತಾ ಅವರು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ ಮತ್ತು ಈತನ ವಿವೇಕದ ಕುರಿತಂತೆ ಪ್ರಶ್ನೆ ಮಾಡ್ತಾರೆ ಮತ್ತು ಅನಾಗರಿಕ ವರ್ತನೆ ಕುರಿತಂತೆ ಪ್ರಶ್ನೆ ಮಾಡ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಈಗ ಹಾಗೆ ವರ್ತಿಸಿದಂತಹ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಈತನ ವಿರುದ್ಧ ಏನೇನು ಸೆಕ್ಷನ್ಸ್ ಹಾಕ್ತಾರೆ ಅನ್ನೋಂತ ನೋಡಬೇಕಾಗತ್ತೆ. ಅಥವಾ ಸಹಜವಾಗಿ ಇದು ಬೇಲೇಬಲ್ ಸೆಕ್ಷನ್ಸ್ನ ಅಡಿಯಲ್ಲಿ ಬರೋದ್ರಿಂದ ಏನಾದರೂ FIR ಮಾಡ್ಕೊಳ್ಳದೆ ಹಾಗೆ ವಾರ್ನಿಂಗ್ ಕೊಟ್ಟು ಕೂಡ ಬಿಟ್ಟು ಕಳಿಸುವಂತಹ ಸಾಧ್ಯತೆ ಇರುತ್ತೆ. ಕಂಪ್ಲೇನೆಂಟ್ ಅಕ್ಷತಾ ಅವರು ಈ ಕುರಿತಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ಟೇಷನ್ಗೆ ಬರೋದಕ್ಕೆ ಹೇಳಿದರೆ ಹೋಗ್ತಾ ಇದ್ದೀನಿ ಅಂತ ಅವರು ತಿಳಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅಕ್ಷತಾ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರಿಗೆ ಪಾಠ ಕಲಿಸುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರೋದು ಅಭಿನಂದನಾರ್ಹ.